ಒಂದು ಚಿತ್ರೋದ್ಯಮ ಬೆಳೆಯೋದಕ್ಕೆ ಒಳ್ಳೆ ಚಿತ್ರಗಳು ಎಷ್ಟು ಮುಖ್ಯನೋ ಅವುಗಳು ಎಷ್ಟು ಅಂತರದಲ್ಲಿ ರಿಲೀಸ್ ಆಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಆಫ್ ಹಿಟ್ಸ್ ಕೂಡ ಅಷ್ಟೇ ಮುಖ್ಯ. 2024ರ ಕೊನೆಯಲ್ಲಿದ್ದೀವಿ. ಈ ವರ್ಷ ಒಳ್ಳೆ ಫಿಲ್ಮ್ಗಳು ಇರಲಿಲ್ಲ ಅನ್ನೋದಕ್ಕೆ ಆಗದೇ ಇದ್ದರೂ ವರ್ಷದ ಕೊನೆಯ 3-4 ತಿಂಗಳು ಮಾತ್ರ ಸ್ಟಾರ್ ಹೀರೋಗಳ ಚಿತ್ರಗಳ ಮೂಲಕ ಇಂಡಸ್ಟ್ರಿ ಸ್ವಲ್ಪ ಉಸಿರಾಡ್ತು ಅಂದರೆ ತಪ್ಪಾಗಲ್ಲ. ಈ ವರ್ಷ ಕ್ಲಿಕ್ ಆಗಿರೋ ಚಿತ್ರಗಳು, ಮಿಸ್ಫೈರ್ ಆಗಿರೋ ಅಟೆಂಪ್ಟ್ಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ. ಆದರೆ ನಮ್ಮ ಇವತ್ತಿನ ವಿಷಯ 2025ರ ಬಹು ನಿರೀಕ್ಷಿತ 5 ಚಿತ್ರಗಳು ಕನ್ನಡ ಇಂಡಸ್ಟ್ರಿ ಕಡೆಯಿಂದ. ಇದು ನಿಮ್ಮನ್ನ ತಲುಪೋ ದಾರಿಯ 9ನೇ ಹೆಜ್ಜೆ. ಈ ಲಿಸ್ಟ್ನ ಮೊದಲನೇ ಚಿತ್ರ ಅರ್ಜುನ್ ಜನ್ಯಾಸ್ 45. ಬೆಂಗಳೂರು ಮತ್ತು ಮೈಸೂರಿನಲ್ಲಿ 80 ದಿನಗಳ ಶೂಟಿಂಗ್ ಮುಗಿಸಿರುವಂತಹ ಚಿತ್ರತಂಡ ತಮ್ಮ ಪ್ರೀ ಪ್ರೊಡಕ್ಷನ್ ಸ್ಟೇಜಲ್ಲಿದ್ದಾರೆ. ಚಿತ್ರದ ವಿಶೇಷತೆಗಳೇನೆಂದರೆ, ಇಷ್ಟು ದಿನ ಬರೀ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಕಂಪೋಸರ್ ಆಗಿದ್ದಂತಹ ಅರ್ಜುನ್ ಜನ್ಯಾ ಅವರು ಮೊದಲನೇ ಸಲ ಡೈರೆಕ್ಟರ್ ಆಗಿರೋದು. ಹಾಗೆ ಮೊದಲನೇ ಬಾರಿಗೆ ಶಿವಣ್ಣ, ರಾಜ್ ಬಿ ಶೆಟ್ಟಿ ಹಾಗೂ ಉಪೇಂದ್ರ ಅವರು ಒಟ್ಟಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋತಿರೋದು. ದ ಫಿಲ್ಮ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಅಂಡರ್ ಸೂರಜ್ ಪ್ರೊಡಕ್ಷನ್ಸ್. ಈಗಾಗಲೇ 2 ಫಸ್ಟ್ ಲುಕ್ ಟೀಸರ್ಗಳನ್ನ ಬಿಟ್ಟಿರುವಂಥ ಚಿತ್ರತಂಡ ಫಿಲ್ಮ್ನ 2025ರಲ್ಲಿ ತೆರೆ ಮೇಲೆ ತರೋ ಪ್ರಯತ್ನದಲ್ಲಿದೆ. ಮುಂದಿನ ಚಿತ್ರ ತಮ್ಮ ಒಂದೇ ಒಂದು ಟೀಸರ್, ಕೆಲವು ಪೋಸ್ಟರ್ಗಳು ಹಾಗೂ ಡಿಸೆಂಬರ್ 24ಕ್ಕೆ ರಿಲೀಸ್ ಆಗಿರುವಂಥ ಒಂದು ಹಾಡಿಂದ ಅಷ್ಟೇ ಅಲ್ದಿರ ಸೆಟ್ಟೇರ್ದಾಗಿಂದನೂ ಒಂದಲ್ಲ ಒಂದು ವಿಷಯಕ್ಕೆ ಸದ್ದು ಮಾಡ್ತಾನೆ ಬಂದಿದೆ. ಚಿತ್ರದ ಪ್ರಮೋಷನ್ ಬಗ್ಗೆ ಬೇರೆ ಎಲ್ಲ ಚಿತ್ರತಂಡದವರು ಇವ್ರ ಹತ್ರ ಟ್ಯೂಷನ್ಗೆ ಹೋದರೂ ತಪ್ಪಾಗಲ್ಲ ಅನ್ಬೋದು. ಎಸ್, ವಿ ಆರ್ ಸ್ಪೀಕಿಂಗ್ ಅಬೌಟ್ ನನ್ ಅದರ್ ದ್ಯಾನ್ ಪ್ರೇಮ್ಸ್ KD, ಸ್ಟಾರಿಂಗ್ ಧ್ರುವ ಸರ್ಜಾ, ಸಂಜಯ್ ದತ್, ರಮೇಶ್ ಅರವಿಂದ್, ವಿ ರವಿಚಂದ್ರನ್, ಶಿಲ್ಪಾ ಶೆಟ್ಟಿ ಆ್ಯಂಡ್ ಡೆಫಿನೆಟ್ಲಿ ಮೋರ್ ಟು ಕಮ್. ಮಾರ್ಟಿನ್ ಹಾಗೂ ಪೊಗರು ಚಿತ್ರಗಳನ್ನ ನೋಡಾದ್ಮೇಲೆ ನಾನು ಧ್ರುವ ಸರ್ಜಾ ಅವರ ಕಮ್ಬ್ಯಾಕ್ಗೆ ಖಂಡಿತ ಕಾಯ್ತಾ ಇದ್ದೆ. ಮತ್ತು ಇದಕ್ಕೆ ಇನ್ನಷ್ಟು ಪುಷ್ ಕೊಟ್ಟಿದ್ದು ಶಿವ ಶಿವ ಹಾಡು. ಆ ಹಾಡಿನ ಕ್ವಾಲಿಟಿ ನೋಡಿ ಖುಷಿ ಆಯಿತು. ಎಲ್ಲ ಅಂದ್ಕೊಂಡಂಗೆ ಆಗಿದ್ದರೆ ಇದೇ ವರ್ಷ ಡಿಸೆಂಬರಲ್ಲಿ ರಿಲೀಸ್ ಆಗಬೇಕಾಗಿದ್ದಂತಹ ಚಿತ್ರ 2025ರ ಮೊದಲರ್ಧಕ್ಕೆ ಗುರಿ ಇಟ್ಟಿದ್ದಾರೆ ಅನ್ಬೋದು. ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋದಲ್ಲ, ಕಂಟೆಂಟ್ ಮತ್ತು ಎಕ್ಸಿಕ್ಯೂಷನ್ ಸರಿಯಾಗಿದ್ದರೆ ಫಿಲ್ಮೇ ತನ್ನಂತಾನೆ ಎತ್ಕೊಂಡೋಗಿ ಪ್ಯಾನ್ ಇಂಡಿಯಾ ಫಿಲ್ಮ್ ಆಗುತ್ತೆ ಅಂತ ತೋರಿಸ್ಕೊಟ್ಟಂತಹ ಚಿತ್ರ ಕಾಂತಾರ. ಈಗ ಅದರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ತಮ್ಮ ರಿಲೀಸ್ ಡೇಟ್ನ 2ನೇ ಅಕ್ಟೋಬರ್ 2025ಕ್ಕೆ ಲಾಕ್ ಮಾಡಿದೆ. ಚಿತ್ರದ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹಲವು ರೂಮರ್ಗಳು ಓಡಾಡ್ತಿದ್ರು. ಚಿತ್ರತಂಡದಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. 16 ಕೋಟಿ ವೆಚ್ಚದಲ್ಲಿ ತಯಾರಾದಂತಹ ಕಾಂತಾರ ಬಾಚಿದ್ದು ಬರೋಬ್ಬರಿ 450 ಕೋಟಿ. ರಿಷಬ್ ಶೆಟ್ಟಿ ಅವರ ಈ ಮ್ಯಾಜಿಕ್ ಮತ್ತೊಮ್ಮೆ 2025ರಲ್ಲಿ ವರ್ಕ್ ಆಗಲಿ ಅನ್ನೋ ಆಸೆ ಬರೀ ಚಿತ್ರತಂಡಕ್ಕಲ್ಲ, ಇಡೀ ಚಿತ್ರೋದ್ಯಮಕ್ಕೆ ಇದೆ ಅಂದರೆ ತಪ್ಪಾಗಲ್ಲ. ಇವರ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ ಇವತ್ತಿಗೆ ಸುಮಾರು 990 ದಿನ ಆಗಿದೆ. ಆದರೂ ಇವರ ಮುಂದಿನ ಪ್ರಾಜೆಕ್ಟ್ಗಳ ಮೇಲೆ ಇವರು ರಿಲೈ ಆಗಿರೋವಂಥ ಕ್ರಾಫ್ಟ್ ಮತ್ತು ಕ್ವಾಲಿಟಿ ಮೇಲೆ ಯಾರಿಗೂ ಡೌಟ್ ಇಲ್ಲ ಅಂದರೆ ತಪ್ಪಾಗಲ್ಲ. ಎಸ್, ನೀವು ಗೆಸ್ ಮಾಡಿದಂತಹ ಸ್ಟಾರ್ ಸರಿಯಾಗಿದ್ದರು. ಮತ್ತು ಇವರ ಮುಂದಿನ ಚಿತ್ರ ಗೀತು ಮೋಹನ್ ದಾಸ್ ಅವರ ಟಾಕ್ಸಿಕ್, ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಯಶ್ ಅವರ ಲಾಸ್ಟ್ ರಿಲೀಸ್ ಏಪ್ರಿಲ್ 14, 2022ರಲ್ಲಿ ಆಗಿತ್ತು. ಹಾಗೂ ಹಿ ಹ್ಯಾಸ್ ಅನ್ಡೌಟೆಡ್ಲಿ ಡೆಲಿವರ್ಡ್ ಒನ್ ಆಫ್ ದಿ ಗ್ರೇಟೆಸ್ಟ್ ಹಿಟ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂದರೆ ತಪ್ಪಾಗಲ್ಲ. ಈ ಹಿಟ್ಟಿಂದ ಹೊರಬಂದು ಅದನ್ನು ಮೀರಿಸೋ ಇನ್ನೊಂದು ಪ್ರಯತ್ನಕ್ಕೆ ಕೈ ಹಾಕಿರೋ ಅವರು ಚಿತ್ರದ ಯಾವುದೇ ವಿಭಾಗಗಳಲ್ಲೂ ಕೊರತೆ ಆಗದೆ ಹಾಗೂ ಒಂದೊಳ್ಳೆ ಚಿತ್ರನ ಇಡೀ ಭಾರತಕ್ಕೆ 2025ರಲ್ಲಿ ಕೇಟರ್ ಮಾಡೋ ಹಾದಿಯಲ್ಲಿದ್ದಾರೆ ಅಂದರೆ ತಪ್ಪಾಗಲ್ಲ. ಈ ವಿಡಿಯೋನ ಕೊನೆ ಚಿತ್ರ ಮಿಲನಾ ಪ್ರಕಾಶ್ ಅವರ ಡೆವಿಲ್ ದ ಹೀರೋ. ಎಲ್ಲ ಅಂದ್ಕೊಂಡ ಹಾಗೆ ನಡೆದಿದ್ದರೆ ಚಿತ್ರ 2024ರ ಕ್ರಿಸ್ಮಸ್ಗೆ ತೆರೆ ಮೇಲೆ ಬರಬೇಕಿತ್ತು. ಆದರೆ ನಡೆದ ಹಲವು ಘಟನೆಗಳಿಂದ ಚಿತ್ರ ಮಂದಗತಿಯಲ್ಲಿ ಸಾಗ್ತಿದೆ ಅಂದರೆ ತಪ್ಪಾಗಲ್ಲ. ಚಿತ್ರಕ್ಕೆ ಬರೀ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ದಿರ ಕನ್ನಡದ ಇಂಡಸ್ಟ್ರಿ ಕಾಯ್ತಾ ಇದೆ ಅನ್ಬೋದು. ಈಗ ದರ್ಶನ್ ಅವರು 2 ತಿಂಗಳು ರೆಸ್ಟಲ್ಲಿದ್ದು ಫೆಬ್ರವರಿಯ ನಂತರ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಹಾಗೂ ಚಿತ್ರ 2025ರ 2ನೇ ಅರ್ಧದಲ್ಲಿ ತೆರೆ ಕಾಣುತ್ತೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಿವೆ. ನಡೆದ ಎಲ್ಲ ಘಟನೆಗಳನ್ನ ಒಂದು ಫಿಲ್ಮ್ನ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ
ಈ ಚಿತ್ರಕ್ಕೆ ಮೊದಲಿದ್ದಂತಹ ಎಕ್ಸ್ಪೆಕ್ಟೇಷನ್ಗಳು ಈಗ ದುಪ್ಪಟ್ಟಾಗಿದೆ ಅಂದರೆ ತಪ್ಪಾಗಲ್ಲ. ನೀವು 2025ರಲ್ಲಿ ಯಾವ ಚಿತ್ರಕ್ಕೆ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.